ಹರಿ ಓಂ. ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೈವಸ್ಥಾನ ತುಮಿನಾಡು ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ದೈವಸ್ಥಾನ ಕಳೆದ 200-250 ವರ್ಷದಿಂದ ಇಲ್ಲಿ ನೇಮೋತ್ಸವಗಳು ನಿರಂತರವಾಗಿ ನಡೆಯುತ್ತಾ ಬಂದಿರುತ್ತದೆ. ಈ ಒಂದು ದೇವಸ್ಥಾನ ಕಳೆದ ನವೆಂಬರ್ 7 ತಾರೀಕಿನಂದು ವೇದಮೂರ್ತಿ ಮರಿಭಟ್ರು ಅವರ ನೇತೃತ್ವದಲ್ಲಿ ಶಿಲಾನ್ಯಾಸ ಆಗಿ ಕೇವಲ 120 ದಿವಸಗಳಲ್ಲಿ ಶಿಲಾಮಯವಾದಂಥ ಒಂದು ದಿವ್ಯವಾದ ಭವ್ಯವಾದ ನವ್ಯವಾದ ಆಲಯ ಈಗಾಗಲೇ ನಿರ್ಮಾಣವಾಗಿರುತ್ತದೆ. ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಇದೇ ತಾರೀಕು 2-4-2026ರಿಂದ 6-4-2026ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಇಲ್ಲಿಯ ನೇಮೋತ್ಸವ ನಡೆಯಲಿಕ್ಕಿದೆ. 2 ತಾರೀಕಿನಂದು ಸಂಜೆ 4 ಗಂಟೆಗೆ ಸರಿಯಾಗಿ ಉದ್ಯಾವರದ ಅರಸಮಂಜುಷ್ಣಾರ್ ದೈವಗಳ ಸಾನ್ನಿಧ್ಯದಲ್ಲಿ ಹೊರೆಕಾಣಿಕೆಯ ಪ್ರಾರ್ಥನೆಯಾಗಿ ಅಲ್ಲಿಂದ ನಮ್ಮ ಕೇರಳ ಕರ್ನಾಟಕ ಗಡಿಭಾಗವಾದಂಥ ತಲಪಾಡಿಯಿಂದ ಹೊರೆಕಾಣಿಕೆಯ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ಹೊರೆಕಾಣಿಕೆಯು ಸಾಧಾರಣ 1,000 ಭಕ್ತಾದಿಗಳು ಸೇರುವಂಥ ನಿರೀಕ್ಷೆ ಇದೆ. ಎಲ್ಲ ಸಂಘ ಸಂಸ್ಥೆಯ ಮಹಿಳಾ ಸಮಿತಿಯವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ದೈವಸ್ಥಾನ ಭಜನಾ ಮಂದಿರ ನಾಗಸಾನ್ನಿಧ್ಯ ಎಲ್ಲ ದೈವಸ್ಥಾನಗಳ ಹೊರೆಕಾಣಿಕೆಯು ತಲಪಾಡಿ ಗಡಿಭಾಗದಿಂದ 2 ತಾರೀಕಿನಂದು ಸಂಜೆ 5 ಗಂಟೆಗೆ ಸರಿಯಾಗಿ ಹೊರೆಕಾಣಿಕೆ ಹೊರಡಲಿಕ್ಕಿದೆ. ಉದ್ಯಾವರ ಅರಸಮಂಜುಷ್ಣಾರ್ ದೈವಗಳ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಾಗಿ 4 ಗಂಟೆಗೆ ಸರಿಯಾಗಿ ಪ್ರಾರ್ಥನೆಯಾಗಿ ಗಡಿಭಾಗದಿಂದ ಹೊರೆಕಾಣಿಕೆ ಹೊರಡಲಿಕ್ಕಿದೆ. ಈ ಹೊರೆಕಾಣಿಕೆಯಲ್ಲಿ ಕುಣಿತ ಭಜನೆ, ಶೃಂಗಾರಿ ಮೇಳ, ವಾದ್ಯಘೋಷಗಳು, ಮುತ್ತುಕೊಡೆ, ಅದೇ ರೀತಿ ಬೇರೆ ಬೇರೆ ದೇವಸ್ಥಾನದ ಪ್ರಮುಖರೆಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಈ ಹೊರೆಕಾಣಿಕೆಯಲ್ಲಿ ಎಲ್ಲ ಸಂಘ ಸಂಸ್ಥೆಯರು ಹೆಚ್ಚಿನ ರೀತಿಯ ಹೊರೆಕಾಣಿಕೆಯನ್ನು ಕೊಟ್ಟು ಸಮವಸ್ತ್ರಧಾರಿಗಳಾಗಿ ಪುರುಷರು ಮತ್ತು ಮಹಿಳೆಯರು ಸಮವಸ್ತ್ರಧಾರಿಗಳಾಗಿ ಈ ಒಂದು ಹೊರೆಕಾಣಿಕೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಅದೇ ರೀತಿ ಅಂದು ಸಂಜೆ 7 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ಈ ಧಾರ್ಮಿಕ ಸಭೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಉಮಾಮಹೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಯಜಶೇಖರ್ ಅವರು ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೈವಸ್ಥಾನದ ಆಡಳಿತ ಅಧ್ಯಕ್ಷರಾದಂಥ ಪುರುಷೋತ್ತಮರವರು ಅಧ್ಯಕ್ಷ ವಹಿಸಲಿಕ್ಕಿದ್ದಾರೆ. ಬೇರೆ ಬೇರೆ ಧರ್ಮಕ್ಷೇತ್ರದವರು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ತದನಂತರ ಇಲ್ಲಿಯ ಪ್ರತಿಭೆಗಳಿಂದ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮರುದಿವಸ 3 ತಾರೀಕಿನಂದು ಸಂಜೆ 7 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ಧಾರ್ಮಿಕ ಸಭೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಒಡಿಯೂರು ಶ್ರೀಗಳು ಗುರುದೇವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೃಷ್ಣ ಶಿವಕೃಪಾ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಬೇರೆ ಬೇರೆ ಅತಿಥಿಗಳು ಧರ್ಮಕ್ಷೇತ್ರದ ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ 3 ತಾರೀಕಿನಂದು ಬೆಳಿಗ್ಗೆ 9:20 ದೈವಗಳ ಪೀಠ ಪ್ರತಿಷ್ಠೆ, ದೈವಗಳ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ವೇದಮೂರ್ತಿ ಬ್ರಹ್ಮಶ್ರೀ ಮರಿಭಟ್ರ ನೇತೃತ್ವದಲ್ಲಿ ವೈದಿಕ ವಿಧಿವಿಧಾನಗಳು ನಡೆದು ಪ್ರತಿಷ್ಠೆ ಆಗಲಿಕ್ಕಿದೆ. ಅದೇ ರೀತಿ 4 ತಾರೀಕಿನಂದು ಇಲ್ಲಿ ನಮ್ಮೆಲ್ಲರ ಆರಾಧ್ಯ ಮಾತೆ ಮಹಾಕಾಳಿ ತಾಯಿಯ ನೇಮೋತ್ಸವ ನಡೆಯಲಿಕ್ಕಿದೆ. ಮರುದಿವಸ 5 ತಾರೀಕಿನಂದು ಬ್ರಹ್ಮಮುಗೇರ ಪರಿವಾರ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಉಪಹಾರಗಳು, ನಿರಂತರವಾಗಿ ಅನ್ನದಾನಗಳು ನಡೆಯಲಿಕ್ಕಿದೆ. ಸುಮಾರು ಈ ಒಂದು ಬ್ರಹ್ಮಕಲಶದಲ್ಲಿ 6 ದಿವಸ ಸುಮಾರು 10-15 ಸಾವಿರ ಜನಗಳು ಒಟ್ಟು ಸೇರುವಂಥ ಒಂದು ನಿರೀಕ್ಷೆ ಇದೆ. ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ಇವರ ಒಂದು ಪ್ರಾಯೋಜಕತ್ವದಲ್ಲಿ ಶಾರದಾ ಕಲಾಟ್ಸ್ ಇವರ ಒಂದು ನಾಟಕ ಒಂತೆ ಲೇಟಾಂಡ್ ಎಂಬ ನಾಟಕವು ನಡೆಯಲಿಕ್ಕಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೇರೆ ಬೇರೆ ರೀತಿಯ ಕೊಡುಗೆಗಳು ಇಲ್ಲಿಗೆ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡುವುದು, ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಈ ಊರಿನ ಎಲ್ಲರೂ ನಿತ್ಯ ನಿರಂತರವಾಗಿ ದುಡಿದಿದ್ದಾರೆ. ಕೇವಲ 120 ದಿವಸಗಳಲ್ಲಿ
ಈ ಒಂದು ಸಾನ್ನಿಧ್ಯ ಭವ್ಯವಾದ ದಿವ್ಯವಾದ ಶಿಲಾಮಯ ಸಾನ್ನಿಧ್ಯ ನಿರ್ಮಾಣವಾಗಿದೆ. ಕೊಡುಗೈ ದಾನಿಗಳ ಸಹಕಾರ ಇದೆ. ಇದಕ್ಕೆ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಕೊಡುಗೆಗಳು ಈ ಸಾನ್ನಿಧ್ಯಕ್ಕೆ ಹರಿದು ಬಂದಿದೆ. ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಪೂರ್ಣವಾಗಿ ಆಗಿದೆ. ಇನ್ನು ಬ್ರಹ್ಮಕಲಶೋತ್ಸವದಲ್ಲಿ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಬ್ರಹ್ಮಮುಗೇರ ಮಾಕಾಳಿ ಸಾನ್ನಿಧ್ಯದಲ್ಲಿ ಮಾಕಾಳಿ ತಾಯಿ ನಮ್ಮೆಲ್ಲರ ಆರಾಧ್ಯ ದೇವಿಯಾಗಿ ಇಲ್ಲಿ ಆರಾಧನೆಗೊಳ್ತಾಳೆ. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ತಾಯಿಯಾಗಿ ನಮ್ಮೆಲ್ಲರ ಆರಾಧ್ಯ ಮಾತೆಯಾಗಿರುವಂಥ ತಾಯಿ ಬೇಡಿದ್ದನ್ನು ನೀಡುವಂಥ ಒಂದು ಶಕ್ತಿಯಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ನೆಲೆ ನಿಂತಿದ್ದಾಳೆ. ಈಗಾಗಲೇ ಕಳೆದ 9 ವರ್ಷಕ್ಕೆ ಮೊದಲು ಈ ಭಾಗದಲ್ಲಿ ಶ್ರೀ ಮಾಕಾಳಿ ಸಾರ್ವಜನಿಕ ಭಜನಾ ಮಂದಿರ ನಿರ್ಮಾಣವಾಗಿದೆ. ಕಳೆದ 3 ವರ್ಷಕ್ಕೆ ಮೊದಲು ಬ್ರಹ್ಮಮುಗೇರ ಮಾಕಾಳಿ ಭಂಡಾರ ಸ್ಥಾನ ಹಾಗೂ ಈ ಸಾನ್ನಿಧ್ಯದ ದೇವಸ್ಥಾನದ ಹತ್ತಿರದಲ್ಲೇ ನಾಗದೇವರ ಸಾನ್ನಿಧ್ಯವು ನಿರ್ಮಾಣವಾಗಿದೆ. ತುಂಬಿನಾಡಲ್ಲಿ ತುಂಬಿದ ನಾಡಾಗಿ ಬೆಳಗುತ್ತಿರುವ ಈ ಸಾನ್ನಿಧ್ಯಕ್ಕೆ ಊರಿನ ಪರ ಊರಿನ ಎಲ್ಲ ರೀತಿಯ ಎಲ್ಲ ಭಕ್ತಾದಿಗಳ ಆ ಒಂದು ತನುಮನ ಧನ ಸಾಕಾರದೊಂದಿಗೆ ನೀವೆಲ್ಲರೂ ಈ 2 ದಿವಸದ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸುತ್ತಾ ಇನ್ನೊಮ್ಮೆ ಮಗುದೊಮ್ಮೆ ಹೊರೆಕಾಣಿಕೆಯಲ್ಲಿ ಎಲ್ಲರೂ 2 ತಾರೀಕಿನಂದು 5 ಗಂಟೆಗೆ ಸರಿಯಾಗಿ ತಲಪಾಡಿ ಗಡಿ ಭಾಗದಿಂದ ಟೋಲ್ ಗೇಟ್ ಭಾಗದಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೊರೆಕಾಣಿಕೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ಮಗುದೊಮ್ಮೆ ವಿನಂತಿಸುತ್ತಾ ಎಲ್ಲ ಭಕ್ತಾದಿಗಳಿಗೆ ಈ ಮಾಧ್ಯಮದ ಮುಖಾಂತರ ನೀವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.